ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಇವತ್ತು 40% ಜಟಾಪಟಿ ಜೋರಾಗಿತ್ತು. ನಾಗಮೋಹನ್ ದಾಸ್ ಸಮಿತಿ ವರದಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ನಾಗಮೋಹನ್ ದಾಸ್ ವರದಿ ರಾಜಕೀಯ ಪ್ರೇರಿತ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಈ ವಿಚಾರವನ್ನು ಒತ್ತಿ ಹೇಳಿದ್ದಾರೆ. ಸರ್ಕಾರ 40% ಅಂತ ಆರೋಪ ಮಾಡಿತ್ತು. ತನಿಖೆ ಮಾಡಿದ ಮೇಲೆ ಅದು ಹೆಂಗೆ 40% ಬಂತು? ಅವರು ಕಾಂಗ್ರೆಸ್ ಹೇಳಿದಂತೆ ವರದಿ ಕೊಡ್ತಾರೆ ಅಂತ ಹೇಳಿ ನಾಗಮೋಹನ್ ದಾಸ್ ವರದಿ ಬಗ್ಗೆ ಆರ್ ಅಶೋಕ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಮತ್ತೊಂದು ಕಡೆ ಮಾಜಿ ಶಾಸಕ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ದಾರೆ. ವರದಿಯನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಪೂರ್ತಿ ರಾಜಕೀಯ ಪೊಲಿಟಿಕಲ್ ವರದಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗೆ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಭಾಳ ಪ್ರಸ್ತುತ. ಮೊದಲೇ ಅವರು ಯಾವಾಗೂ ಕಾಂಗ್ರೆಸ್ ಅವರು ಅವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರನ್ನೂ ತನಿಖೆಗೆ ನೇಮಕ ಮಾಡೋದೇ ಇಲ್ಲ. ಯಾವತ್ತು ಕಾಂಗ್ರೆಸ್ ಬರ್ತದೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂಥ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ, ಪೊಲಿಟಿಕಲ್. ಈಗ ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ, ಇವ್ರ ಏಜೆನ್ಸಿ ಅಲ್ಲ, ತನಿಖಾ ಏಜೆನ್ಸಿ ಅಲ್ಲ ಇವರು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆ ಥರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲಾಗಿ ದಾಖಲೆ ಬಂದ್ಬಿಡುತ್ತೆ? ಅಂದರೆ ಕಾಂಗ್ರೆಸ್ ಪ್ರೇರಿತವಾದಂಥ ಒಂದು ಆಯೋಗ ಇದು. ಯಾವ ರೀತಿ ಇವ್ರದ್ದು ಡಿನೋಟಿಫಿಕೇಶನ್ ಇತ್ತಲ್ಲ ಅರ್ಕಾವತಿ, ಆ ರೀತಿ ಕೆಂಪಣ್ಣ ಹಂಗೆ ಇದನ್ನು ಮಾಡಿದ್ದಾರೆ ಅಷ್ಟೇ. ಇದನ್ನು BJPಯನ್ನು ರಾಜಕೀಯವಾಗಿ ಹೀಯಾಳಿಸ್ಬೇಕು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸತ್ಯಾಂಶಗಳಿಲ್ಲ. ಈಗಾಗಲೇ ತನಿಖಾ ಸಂಸ್ಥೆ ಇರೋದು ಲೋಕಾಯುಕ್ತ, ಅದು ಬಿಟ್ಟರೆ ಕೋರ್ಟಲ್ಲೂ ನಡೀತಾ ಇದೆ. ಹೈಕೋರ್ಟಲ್ಲಿ ಮುನಿರತ್ನ ಅವರು ಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ, ಅಲ್ಲೂ ಏನೂ ಆಗಿಲ್ಲ. ಲೋಕಾಯುಕ್ತಲ್ಲೂ ಏನಾಗಿಲ್ಲ. ಇವ್ರು ಮಾತ್ರ ರಿಪೋರ್ಟ್ ಕೊಟ್ಟವ್ರೆ ಅಂದರೆ ಇದು ರಾಜಕೀಯ ಪ್ರೇರಿತ. ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಇದು ರಾಜಕೀಯ ಪ್ರೇರಿತ ಒಂದು ಸಮಿತಿ. ಯಾವುದು ಭ್ರಷ್ಟಾಚಾರ ಆಗಿಲ್ಲ, ಅಧಿಕಾರಕ್ಕೆ ಬರಬೇಕೋಸ್ಕರ ಈ ರೀತಿ ರಾಜಕೀಯ ಪ್ರೇರಿತವಾದ ವರದಿಯನ್ನು ಕೊಡ್ತಾರೆ. ಇವತ್ತು ಕಾಂಗ್ರೆಸ್ 60% ಕಮಿಷನ್ ಅವರು ಶಾಸಕರು ವರ್ಗಾವಣೆ ತಂದಿಲ್ಲ, ಅಗಲದವರು ನಡೀತದೆ ಮತ್ತು ಅನೇಕ ಭ್ರಷ್ಟಾಚಾರಗಳು ಸಾಬೀತಾಗಿದೆ. ಇದು ರಾಜಕೀಯ ಪ್ರೇರಿತ ವರದಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇದು ರಾಜಕೀಯ ಪ್ರೇರಿತ ಒಂದು